ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಬದುಕು ವರವಾಗಿದೆಯೋ ಶಾಪವಾಗಿದೆಯೋ ಅರ್ಥ ಆಗ್ತಾ ಇಲ್ಲ. ಇದೊಂದು ಶಾಂತಿಯ ತೋಟ ಅಂತ ಹೇಳಿ ಎಲ್ಲ ಹಿರಿಯರು ಎಲ್ಲ ಕರೆದಿದ್ದಾರೆ. ಜ್ಞಾನಪೀಠ ಪ್ರಶಸ್ತಿ ಪಡೆದಂತ ಕುವೆಂಪುರವರು ಎಲ್ಲ ಧರ್ಮ ಜನಾಂಗಕ್ಕೂ ಕೂಡ ವಿಶ್ವ ಮಾನವನ ತತ್ವ ಅವರ ಆಚಾರ ವಿಚಾರಗಳನ್ನು ಬೋಧನೆ ಮಾಡಿ ಇದೊಂದು ಶಾಂತಿಯ ತೋಟ ಅಂತ ಹೇಳಿದ್ರು. ಈಗ ಮಕ್ಕಳ ವಿದ್ಯಾಭ್ಯಾಸದ ಪಾಠ್ಯ ಪುಸ್ತಕದಲ್ಲೂ ಕೂಡ ಅದನ್ನ ಪರಿಶೀಲನೆ ನೆನಪದಲ್ಲಿ ಸಾಂಸ್ಕೃತಿಕ ಅತ್ಯಾಚಾರ ನಡೀತಾ ಇದೆ. ಮೊದಲನೇ ಬಾರಿಗೆ ಎಲ್ಲ ಪೀಠಾಧ್ಯಕ್ಷಗಳು, ಸಾಹಿತಿಗಳು, ಸಂಘಟನೆಗಳು, ರಾಜಕೀಯದ ಮುಖಂಡಗಳ ಹೊರತು ಧೈರ್ಯವಾಗಿ ಬಂದು ಈ ಸರ್ಕಾರದ ಧೋರಣೆ, ಸರ್ಕಾರದಲ್ಲಿ ಇರಂತ ಮನಸ್ಥಿತಿ, ಇದರ ವಿರುದ್ಧವಾಗಿ ಧ್ವನಿಯನ್ನ ಎತ್ತಿದ್ದಾರೆ. ನಾನು ಸಿದ್ಧಗಂಗಾ ಶ್ರೀಗಳಿಗೆ, ಮುರುಘಾ ಮಠದ ಶ್ರೀಗಳಿಗೆ, ಆದಿಚುಂಚನಗಿರಿ ಶ್ರೀಗಳಿಗೆ, ಪಂಚಮಶಾಲಿ ಪೀಠದ ಶ್ರೀಗಳಿಗೆ, ಸಾಣೆ ಮಠದ ಶ್ರೀಗಳಿಗೆ, ಎಲ್ಲರೂ ಕೂಡ ಯಾರು ಧ್ವನಿ ಎತ್ತಿ ಈ ಸಮಾಜವನ್ನ ಉಳಿಸಬೇಕು, ಶಾಂತಿ ತೋಟವಾಗಿರಬೇಕು ಅಂತೇಳಿ ಅವರ ಪ್ರತಿಭಟನೆಯನ್ನು ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಪಕ್ಷ ಅವರಿಗೆ ಒಕ್ಕೂಲದಿಂದ ಅವರ ಪಾದಗಳಿಗೆ ನಮಸ್ಕಾರ ಹೇಳಿ ಅವರ ಧ್ವನಿ ಜೊತೆಯಲ್ಲಿ ನಮ್ಮ ಧ್ವನಿಗೆ ಕೂಡ ಸೇರಿಸಲಿಕ್ಕೆ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಇಂಥ ಎಲ್ಲ ಹಿರಿಯರು, ಸಾಹಿತಿಗಳು ಅವ್ರಿಗೇನು ರಾಜಕಾರಣ ಬೇಕು? ಎಲ್ಲರೂ ವಿದ್ಯಾಸಂಸ್ಥೆಗಳನ್ನು ನಡೆಸ್ತಾ ಇದ್ದಾರೆ. ಸರ್ಕಾರ ಮಾಡಕ್ಕೆ ಆಗದೇ ಹೋದ ಕೆಲಸಗಳನ್ನೆಲ್ಲ ಈ ಧರ್ಮ ಗುರುಗಳು, ಸಮಾಜದ ಗುರುಗಳು ಎಲ್ಲ ಕೂಡ ಮಾಡ್ತಾ ಇದ್ದಾರೆ. ಮುಂದಿನ ಪೀಳಿಗೆಗೆ ಬದಲಾವಣೆ ಆಗಬಾರ್ದು ಅಂತ ಹೇಳಿ ಈ ಚಿಕ್ಕ ವಯಸ್ಸು ಮಕ್ಕಳಿಗೆ ಬದಲಾವಣೆಯನ್ನ, ಹೊಸ ರೂಪವನ್ನು ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಸಂವಿಧಾನ ಶಿಲ್ಪಿ, ಅವ್ರ ತಂದೆ, ಅವ್ರ ಹುಟ್ಟಿದ ಊರು, ಇವೆಲ್ಲ ಕೂಡ ತೆಗೆದಾಕ್ತೀನಿ ಅಂತ ಅಂದ್ರೆ ಇದಕ್ಕಿನ್ನ ಅವಮಾನ ಇನ್ನೊಂದು ಇರಬೇಕು? ಸಂವಿಧಾನದ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದೀವಿ, ಸಂವಿಧಾನ ಹೆಸರಿನಲ್ಲಿ ರಾಜ್ಯ ನಡೆಸ್ತಾ ಇದ್ದೀವಿ, ರಾಷ್ಟ್ರ ನಡೆಸ್ತಾ ಇದ್ದೀವಿ. ರಾಷ್ಟ್ರಪತಿಗಿನ್ನ ಎಲ್ಲ ವರ್ಗದ ಜನರಿಗೆ ಯಾವ ರೀತಿ ನಡ್ಕೊಳ್ಬೇಕು ಅಂತೇಳಿ ಶಾಸಕಾಂಗ, ನ್ಯಾಯಾಂಗ, ಪತ್ರಿಕಾರಂಗ, ಕಾರ್ಯಾಂಗ ಎಲ್ಲರೂ ಕೂಡ ತಂದೆ ಆದಂತ ಒಂದು ಚೌಕಟ್ಟಿನಲ್ಲಿ ಕೆಲಸ ಮಾಡಲಿಕ್ಕೆ ನಮಗೆ ಸಂವಿಧಾನ ಕೊಟ್ಟು ಆ ಸಂವಿಧಾನದಲ್ಲಿ ನಾವೆಲ್ಲ ಬದುಕ್ತಾ ಇದ್ದೀವಿ. ಅವರ ಇತಿಹಾಸ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಬ್ಬರಿಗೆ ಮಾಡಿದಂತ ಅವಮಾನ ಅಲ್ಲ, ಇಡೀ ಭಾರತದ ಭೂಮಿಗೆ ಮಾಡಿದಂತ ಒಂದು ಅವಮಾನ. ಒಂದು ಪರಿಶಿಷ್ಟ ಜಾತಿ, ಒಂದು ಪರಿಶಿಷ್ಟ ಪಂಗಡದಲ್ಲಿ ಹುಟ್ಟಿದ್ರು ಅಂತೇಳಿ ಅವರು ಅಲ್ಲ ಆಸ್ತಿ, ಇದು ಅವರ ಈ ದೇಶದ ಆಸ್ತಿ.
ದೇಶದ ನಾಯಕರು ಇಡೀ ಅಂತಾರಾಷ್ಟ್ರ ನಮ್ಮ ಸಂವಿಧಾನವನ್ನು ಒಪ್ಪಿ ಅವರ ಬೇರೆ ಬೇರೆ ದೇಶಗಳಲ್ಲೂ ಕೂಡ ಅಳವಡಿಸಿಕೊಂಡಂಥ ಒಂದು ಇತಿಹಾಸ ಇದೆ. ಅವರೊಬ್ಬರೇ ಏನು ಮಾಡಲಿಲ್ಲ, ನಿಜ ಒಂದು ಸಮಿತಿ ಇತ್ತು. ಇಷ್ಟು ದಿನ ನಾವು ಯಾವ ರೀತಿ ಗೌರವನ ಕಾಣ್ತಿದ್ದೋ, ಮಹಾತ್ಮ ಗಾಂಧೀಜಿ ಫಾದರ್ ಆಫ್ ದಿ ನೇಷನ್ ಅಂತ ಕರಿತೀವಿ, ಅದನ್ನ ಯಾರು ತಪ್ಪಿಸಕ್ಕೆ ಸಾಧ್ಯನಾ? ಹಂಗೆ ಸಂವಿಧಾನ ಶಿಲ್ಪಿ ಅಂತೇಳಿ ಅಂಬೇಡ್ಕರ್ನ ತಪ್ಪಿಸ್ಲಿಕ್ಕೆ ಸಾಧ್ಯನಾ? ಬಸವಣ್ಣವರ ವಿಚಾರನ ಹೊರಗಡೆ ದೇಶದಲ್ಲಿ, ಇಡೀ ಭಾರತದಲ್ಲಿ, ಡೆಲ್ಲಿಯಲ್ಲೂ ಕೂಡ ಅವರ ವಚನಗಳನ್ನ ಯಾವ ರೀತಿ ನಡ್ಕೊಂಡು ಬಂದ್ರು ಅದನ್ನ ಏನಾದ್ರು ನಾವು ತಿರ್ಸಾಕ್ಲಿಕ್ಕೆ ಸಾಧ್ಯನಾ? ಯು ಆರ್ ಟ್ರೈಂಗ್ ಟು ಡಿಗ್ರೇಡ್. ಪಾಪ ಮುಖ್ಯಮಂತ್ರಿಗಳಿಗೆ ಬಸವಣ್ಣವ್ರ ವಿಚಾರ ಒಂದು ಸ್ವಲ್ಪ ಏನೋ ಅದೊಂದು ಮಾತ್ರ ನಾವು ಸ್ವಲ್ಪ ಬದಲಾವಣೆ ಮಾಡಿಬಿಡ್ತೀವಿ, ಸ್ವಲ್ಪ ನೋಡ್ತೀವಿ, ಪರಿಶೀಲನೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಚೀಫ್ ಮಿನಿಸ್ಟರ್ is not for a political party, is for a government. ಹೊಸದಾಗಿ ಏನು ಒಳ್ಳೆ ಯುಗವನ್ನ ಪ್ರಾರಂಭ ಮಾಡೋ ರೀತಿಯಲ್ಲಿ ನೀವು ನ್ಯಾಷನಲ್ ಎಜುಕೇಷನ್ ಪಾಲಿಸಿ, ಇಟ್ ಇಸ್ ಎ ಸ್ಟೇಟ್ ಸಬ್ಜೆಕ್ಟ್, ಅದನ್ನ ನೀವು ರಾಷ್ಟ್ರದ ಪಾಲಿಸಿ ಅಂತೇಳಿ ನಾಗ್ಪುರ್ ಎಜುಕೇಷನ್ ಪಾಲಿಸಿ ಇಟ್ಕೊಳ್ಳಿ. ನೀವು ನಾಗ್ಪುರದ ಏನಾದ್ರು ಮಾಡ್ಕೊಳ್ಳಿ, ನೀವು ನಮ್ದೇನು ತಗರಲ್ಲೇನಿಲ್ಲ. ಬಟ್ ಇಟ್ ಕಾಂಟ್ ಬಿ ಎ ನ್ಯಾಷನಲ್ ಎಜುಕೇಷನ್ ಪಾಲಿಸಿ. ಹಂಗಾರೆ ಇಷ್ಟು ದಿನ ವಿದ್ಯಾಭ್ಯಾಸ ಮಾಡಿದ ನಮ್ಮ ಮಕ್ಕಳು ಡಾಕ್ಟ್ರುಗಳು, ಇಂಜಿನಿಯರು, ಪ್ರೊಫೆಸರ್ಗಳು, IAS, ಟೆಕ್ನಿಷಿಯನ್ಸು ಎಲ್ಲಾಗಿ ನಾವೆಲ್ಲ ಏನು ಬದುಕ್ತಾ ಇಲ್ವೇ? ಬಸವಣ್ಣವರ ವಿಚಾರದಲ್ಲಿ ಅವರ ಹಿಸ್ಟ್ರಿ ಅವಕ್ಕೆ ನೀವು ಅವ್ರನ್ನ ಇವನೊಂದು ಪದದಲ್ಲೂ ಡಿಫ್ರೆಂಟ್ ಅರ್ಥಗಳು ಬರ್ತದೆ. 9ನೇ ತರಗತಿಯಲ್ಲಿ ಸಮಾಜ ವಿಜ್ಞಾನ ಪಠ್ಯದಲ್ಲಿ ಬಸವಣ್ಣವರ ಜನಿವಾರ ವಿಚಾರ ಕೂಡ ನಿಮ್ಗೆ ಯಾಕೆ ಆಲೋಚನೆ ಬರ್ತಾ ಇದೆ ಅಂತ. ಅದೊಂದು ಪವಿತ್ರವಾದಂತಹ ದಾರ, ಅದನ್ನ ಬಗ್ಗೆ ಕೂಡ ನೀವು ಏನೇನೋ ಕೆಲವು ವಿಷ ಬೀಜ ಬಿತ್ತಲಿಕ್ಕೆ ಏನೋ ನೀವು ಹೊರಟಿದ್ರಲ್ಲ, ಎಲ್ಲ ನುಡಿದಂತೆ ನಡೆಯಬೇಕು ಅಂತ ಪ್ರತಿಯೊಂದು ವಚನಗಳನ್ನು ಕೂಡ ನಾವು ಕಾಯಕ್ಕೆ ಕೈಲಾಸ ಅಂತೇಳಿ ನಾವು ಅವ್ರಿಗೆ ಎಷ್ಟು ಗೌರವ ಕೊಡಬೇಕೋ ಅವರ ನುಡಿಗಳನ್ನ ನಮ್ಮ ಬದುಕಿನಲ್ಲಿ ಅಳವಡಿಸ್ಕೊಂಡು ನಾವು ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಇಡೀ ನಮ್ಮ ಜೀವನಗಳ ಪದ್ಧತಿಯನ್ನು ಕೂಡ ನಾವು ಅವ್ರು ಹೇಳೋ ರೀತಿಯಲ್ಲಿ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಅನೇಕ ಮಹತ್ವದ ಅಂಶಗಳನ್ನ ನನ್ನ ದೊಡ್ಡ ಪಟ್ಟಿ ಇದೆ, ಅದು ನಿಮಗೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ ನಾನು. ತೆಗೆದಾಕಿ ತಿರ್ಚಿ ಲಿಂಗಾಯತ ಧರ್ಮದ ವಿಚಾರದಲ್ಲೇ ತಿರ್ಚಿ ಅಭಿಪ್ರಾಯ ಬರೋರಂತೆ ನೀವು ಮಾಡ್ತಾ ಇದ್ದೀರಿ. ಬಸವಣ್ಣವರು ವೀರಶೈವ ಮತಗಳನ್ನು ಸುಧಾರಿಸಿದರು ಎನ್ನುವುದು ಶುದ್ಧ ಸುಳ್ಳು. ಅವರು ಲಿಂಗಾಯತ ಧರ್ಮವನ್ನು ಹುಟ್ಟು ಹಾಕಿದರು ಎಂದಾಕಬೇಕಾಗಿತ್ತು. ಇಂಥ ಹಲವು ದೋಷಗಳು ಏನೇನೋ ಮಾಡ್ತಾ ಇದ್ರು. ಕುವೆಂಪು ಅವರ ವಿಚಾರ ಯಾರು ಕೊಟ್ಟರು ಜ್ಞಾನಪೀಠ ಪ್ರಶಸ್ತಿ? ಯಾಕೆ ಅವ್ರಿಗಷ್ಟು ನಾವು ಪ್ರತಿ ನಮ್ಮ ಸರ್ಕಾರದ ಪ್ರತಿಯೊಂದು ಭಾಗದಲ್ಲೂ ಕೂಡ ಅವರ ಗೀತೆಯನ್ನ ಪ್ರಾರಂಭಿಸಿ ಎಷ್ಟು ಯಾವ ರೀತಿ ಅವರು ಕನ್ನಡಕ್ಕೆ ಮೊದಲ ಜ್ಞಾನಪೀಠ ಪ್ರಶಸ್ತಿಯನ್ನ ಪಡೆದಂತ ತಂದುಕೊಟ್ಟಂತ ರಾಷ್ಟ್ರಕವಿ ಕುವೆಂಪುರವರ ಬಗ್ಗೆ ಈ ರೀತಿ ಲಘುವಾಗಿ ಮಾತಾಡ್ತಾ ಇರೋದು ನಿಮ್ಮ ಬಿಜೆಪಿಯವರ ಮನಸ್ಥಿತಿ ಇದೆಯಲ್ಲ, ಇದು ಸರಿ ಇಲ್ಲ. ಭಗತ್ ಸಿಂಗ್ ರವರು
ಯುವಕರು ಒಂದು ದೊಡ್ಡ ಸ್ಫೂರ್ತಿ, ಸ್ವಾತಂತ್ರ್ಯ ಹೋರಾಟಗಾರರು, ದೇಶಕ್ಕೆ ತ್ಯಾಗ ಮಾಡಿದಂಥ ಒಬ್ಬ ದೊಡ್ಡ ಹೋರಾಟಗಾರ. ಅವನ ವಿಚಾರ ಕೂಡ ಕೈ ಬಿಟ್ಬಿಡ್ತು. ನಾರಾಯಣ್ ಗುರು ಎಂಥ ಧರ್ಮದಲ್ಲಿ, ಅವರ ವಿಚಾರದಲ್ಲಿ ಅವರ ಸ್ತಬ್ಧ ಚಿತ್ರನ ದೆಹಲಿಯಲ್ಲಿ ತೆಗೆದ್ರಿ, ಯಾರೂ ಮಾತಾಡಲಿಲ್ಲ. ಈ ಕೊನೆಗೆ ಪಾಠ್ಯ ಪುಸ್ತಕದಲ್ಲಿ ಇದ್ದಿದ್ದನ್ನು ಕೂಡ ಅವರ ವಿಚಾರಧಾರೆಗಳು ಏನು, ಎಲ್ಲರೂ ಕೂಡ ಏನು, ಅದರ ತಪ್ಪೇನಿದೆ? ಧರ್ಮ ಯಾವುದಾದರೂ ತತ್ವ ಒಂದೇ, ನಾಮದೂರಾದರೂ ದೈವ ಒಂದೇ ಅನ್ನೋದೇನು ಅವರು ಮಾತಾಡಿದ್ರು. ಅದೆಲ್ಲ ಯಾಕೆ, ಅದರಿಂದ ಏನು ತೊಂದರೆ ಆಗ್ತಾ ಇದೆ ಅಂತ ದಯವಿಟ್ಟು ಹೇಳಬೇಕು. ಧಾರ್ಮಿಕ ಚಳುವಳಿ ಮಾಡಿದಂಥ ನಾರಾಯಣ್ ಗುರು ಅವರ ಪಾಠ್ಯದಲ್ಲಿ, ಅವರ ವಿಚಾರದ ಪುಸ್ತಕದಲ್ಲಿ, ಅವ್ರ ಜೊತೆಗೆ ವಿವೇಕಾನಂದ ವಿಚಾರದಲ್ಲಿ, ಪೆರಿಯಾರ್ ವಿಚಾರದಲ್ಲಿ ಇದನ್ನ ಕತ್ತರಿ ಹಾಕಿ ತೆಗೆದುಬಿಟ್ಟು ಬೇರೆ ಥರ ಟ್ವಿಸ್ಟ್ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಸಾವಿತ್ರಿಬಾಯಿ ಫುಲೆ ಅವರ ವಿಚಾರದಲ್ಲೂ ಕೂಡ ನೀವು ಅದನ್ನು ತೆಗೆದುಹಾಕಿ ಬೇರೆ ಬೇರೆ ಥರ ಹೊರಟಿದ್ದೀರಿ. ಇದಲ್ಲದೆ ಭಕ್ತಿ ಪಂಥ ಮತ್ತು ಸೂಫಿ ಪಂಥ ಅವರ ಪರಂಪರೆ, ಆ ಪಾಠ ಕೂಡ ತೆಗೆದುಹಾಕಿದ್ದೀರಿ. ಗೌತಮ ಬುದ್ಧ ಹಾಗೂ ಮಹಾವೀರರನ್ನ ಏಕವಚನದಲ್ಲಿ ಅವರ ಹೆಸರನ್ನ ಪ್ರಯೋಗವನ್ನು ನೀವು ಮಾಡಿದ್ದೀರಿ. ಸೊ ಹಿಂಗೆ ಅನೇಕ ವಿಚಾರಗಳನ್ನು, ಇದು ಪಬ್ಲಿಕ್ ಡಾಕ್ಯುಮೆಂಟ್ ಆಗ್ಬಿಟ್ಟಿದೆ, ನೀವು ಅದನ್ನೇನು ಮಾಡೋಕ್ಕಾಗಲ್ಲ. ಸೊ ಇದನ್ನ ನಾವು ಪ್ರತಿಭಟನೆಯನ್ನ ಯಾರ್ಯಾರು ಇದಕ್ಕೆ ಧ್ವನಿ ಎತ್ತಿದ್ದಾರೆ ಅವ್ರಿಗೆ ಬೆಂಬಲವನ್ನು ವ್ಯಕ್ತಪಡಿಸೋದು ನಮ್ಮ ಕರ್ತವ್ಯ. ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಭಾಳ ವಿಚಾರವನ್ನು ಮಾತಾಡ್ತಾ ಇದ್ದಾರೆ. ಅದಕ್ಕೆ ನಾವು 9ನೇ ತಾರೀಕು ಬೆಳಿಗ್ಗೆ 10 ಗಂಟೆಗೆ ನಾವೆಲ್ಲ ಶಾಸಕರುಗಳು, ಸಂಸತ್ ಸದಸ್ಯರು ವಿಧಾನಸೌಧದ ಗಾಂಧಿ ಪ್ರತಿಮೆ ಎದುರುಗಡೆ ನಮ್ಮ ಪ್ರತಿಭಟನೆಯನ್ನು ವ್ಯಕ್ತಪಡಿಸಿ ಒಂದು ಧರಣಿ ಕಾರ್ಯಕ್ರಮವನ್ನು ಕೂಡ ನಾವು ಈ ವಿಚಾರದಲ್ಲಿ ಹಮ್ಮಿಕೊಂಡಿದ್ದೇವೆ. ಏಕೆಂದರೆ ಇಡೀ ದೇಶಕ್ಕೆ, ಸಂಸ್ಕೃತಿಗೆ ಮಾಡ್ತಾರಂಥ ಒಂದು ದೊಡ್ಡ ಅವಮಾನ. ಸೊ ಅದಕ್ಕೆ ನಾನು ಈ ಸಂದರ್ಭದಲ್ಲಿ ನಮ್ಮ ಸಾಂಸ್ಕೃತಿಕ ಅತ್ಯಾಚಾರ ನಡೀತಿದೆ ಅನ್ನೋ ಮಾತನ್ನು ಮತ್ತೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇದು ಒಂದು. ಎರಡನೇದು, ನೀವೆಲ್ಲ ಮಾಧ್ಯಮ ಸ್ನೇಹಿತಿದ್ದೀರಿ, ರೈತರಿಗೆ ಆಗ್ತಾ ಇರೋಂಥ ಒಂದು ದೊಡ್ಡ ಸರ್ಕಾರ ಅವ್ರದೇ ಆದಂಥ ಅಜೆಂಡಾಲಿದ್ದಾರೆ. ಬರೀ ಯಾವುದಾವುದೋ ದಿಕ್ಕಿಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಅಲ್ಲ ರೀ, ಗೊಬ್ಬರ ಬ್ಲಾಕ್ ಮಾರ್ಕೆಟ್ ಯಾವ ರೀತಿ ಮಾರಿಸ್ತಾ ಇದ್ದೀರಾ, ನೀವೇನಾದ್ರು ಯೋಚನೆ ಮಾಡಿದ್ದೀರಾ? ಏನು ಕ್ವಾಲಿಟಿ ಕೊಡ್ತಾ ಇದ್ದೀರಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇರೋಂಥದಕ್ಕೆಲ್ಲ ತುಂಬಿ 30%, 40% ಮರಳು ತುಂಬಿಟ್ಟು, ಮಣ್ಣು ಗಿಣ್ಣು ಅದನ್ನೆಲ್ಲ ತುಂಬಿಟ್ಟು ಎಲ್ಲ ಕಲಬೆರಕೆ ಗೊಬ್ಬರ ಬ್ಲಾಕ್ ಮಾರ್ಕೆಟ್ ನಡೀತಾ ಇದೆ. ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಎನ್ಕ್ವೈರಿ ಮಾಡಿದ್ದೀನಿ. ಹುಬ್ಳಿ ಧಾರವಾಡಿಂದ ಫೋನ್ ಮಾಡ್ತಾ ಇದ್ದಾರೆ. DAP ರಸಗೊಬ್ಬರದಾಗ ಎಲ್ಲ ಜೊತೆ ಒಂದು ದೊಡ್ಡ ಮಾಫಿಯಾ ಜೊತೆನೆ ಇವತ್ತು ಸರ್ಕಾರ ಶಾಮೀಲಾಗಿದೆ. ಬಿತ್ತನೆ ಬೀಜದಿಂದ ಹಿಡಿದು ಪ್ರತಿಯೊಂದು ವಿಚಾರದಲ್ಲೂ ಕೂಡ ಮೋಸ. 40%, 50% ಎಕ್ಸ್ಟ್ರಾ ಬ್ಲಾಕ್ ಮಾರ್ಕೆಟ್ನಲ್ಲಿ ಗೊಬ್ಬರವನ್ನು ಮಾರ್ತಾ ಇದ್ದೀರಿ. ನಾನು ಒಂದೇ ಅಲ್ಲ, ಎಲ್ಲ ಗೊಬ್ಬರದ ನನ್ನ ಹತ್ರ ದೊಡ್ಡ ಪಟ್ಟಿನೇ ಇದೆ. ರೈತರ ಮೇಲೂ ಕೂಡ ಇದು ಬರೀ ಪೆಟ್ರೋಲು ಡೀಸೆಲಲ್ಲಿ ಬರೀ ನೀವು ಎಲ್ಲ ವಾರ್ ನಡೀತಾ ಇದೆ ಅಂಥೇಳಿ ಆ ವಾರನ ಲೆಕ್ಕದಲ್ಲಿ ಮಾಡೋ ಜೊತೆಗೆ ಎಲ್ಲ ಈ ಪೆಟ್ರೋಲ್ ಡೀಸೆಲಲ್ಲಿ ಹೆಂಗೆ ನೀವು ಎವ್ರಿ ಡೇ ಮಾಡಿ
ಪಿಕ್ ಪಾಕೆಟ್ ನಡೀತಾ ಇದೆಯಲ್ಲ, ಹಂಗೆ ಗೊಬ್ಬರದ ಹೆಸರಿನಲ್ಲಿ ಬಿತ್ತನೆ ಬೀಜದ ಹೆಸರಿನಲ್ಲಿ ಕೂಡ ಖಾಸಗಿ ವಿತರಣೆ ಮಾಡೋರ ಜೊತೆಗೆ ನೀವು ಶಾಮೀನು ಹಾಕ್ಕೊಂಡು ಬೇರೆ ಸಂಸ್ಥೆಗಳ ಹೆಸರಿನಲ್ಲಿ ಬ್ಲ್ಯಾಕ್ ಮಾರ್ಕೆಟ್ ಮಾಡಿಸ್ತಾ ಇದ್ದೀರಿ. ಇವತ್ತರೆಗೂ ಒಬ್ಬರನ್ನು ಕೂಡ ನೀವು ಅರೆಸ್ಟ್ ಮಾಡಿಲ್ಲ, ಒಂದು ಎನ್ಕ್ವೈರಿ ಕೂಡ ನಡೆದಿಲ್ಲ. ನಾನು ಇಲ್ಲಿಗೆ ಬಂದು ಮಾತಾಡ್ಬೇಕಾದ್ರೆ ನಾನೇ ನಂದೇ ಆದಂಥ ಇನ್ವೆಸ್ಟಿಗೇಷನ್ ಮಾಡಿ ರೈತರುಗಳ ಹತ್ರ ಮಾತಾಡಿ, ಬೇರೆ ಬೇರೆ ರೈತರು ರಾಜ್ಯದ ಮೂಲೆಯಿಂದ ಎಲ್ಲ ರೈತರುಗಳ ಹತ್ರ ಮಾತಾಡಿ, ಅವ್ರ ಹತ್ರ ಮಾತಾಡಿ ಸುಮಾರು 1100 ರೂಪಾಯಿ ಇರೋದು 5 ಕೆಜಿಗೆ ಕೆಲವು 360 ಇತ್ತು, ಕೆಲವು ಕಡೆ ರೈತ ಸಂಪರ್ಕ ಕೇಂದ್ರದಲ್ಲಿ 5 ಕೆಜಿಗೆ 1100 ಇರೋ ಕಡೆ 1700, ಹಿಂಗೆ ಆಲ್ಮೋಸ್ಟ್ 30% 40% ಮಾತ್ರ ಎಕ್ಸೆಸ್ ಮಾಡ್ತಿದ್ರು. ಮಾತ್ರ ಅಲ್ಲ, ಅದು ದೊಡ್ಡ ಎಕ್ಸೆಸ್ 40%. ನವಲಗುಂದದಲ್ಲಿ ನೆನೆ ಮಾತಾಡಿದ್ರು, ಬರೀ 23 ಜನ ರೈತರಿಗೆ ಕೊಟ್ಟವ್ರೆ. ಏನಾಗಬೇಕು? ಮಳೆ ಬರ್ತಾ ಇದೆ, ಬೆಳೆ ಆಗ್ತಾ ಇದೆ, ನಿಮ್ಗೆ ರೈತರ ಮೇಲೆ ಏನ್ರಿ ಕೋಪ ನಿಮ್ಗೆ? ಏನು ನಾವೇನಾದ್ರು ಕಾರ್ಯಕ್ರಮ ಕೊಟ್ಟರೆ ಬರೀ ಕಾಂಗ್ರೆಸ್ ಅವರು ಮಾತ್ರ ಕೊಟ್ಟುವ ನಾವು ಕಾರ್ಯಕ್ರಮ? ಇಡೀ ದೇಶದಲ್ಲಿ ನೀವು ರೈತರಿಗೆ ಅನ್ನದಾತ ಅಂತೇಳಿ ಬರೀ ಬಾಯಲ್ಲಿ ಮಾತಾಡ್ತಾ ಇದ್ದೀರಿ. ರೈತ ಸಂಘಟನೆಗಳು ಅವ್ರ ಬಾಯಿ ಮುಚ್ತಾ ಇದ್ದೀರಿ. ಅವ್ರು ಯಾರು ಪಾಪ ಬಂದು ರೈತ ಹೋರಾಟಗಾರ ಇಲ್ಲಿಗೆ ಬಂದರೆ ಅವನ ಮೇಲೆ ನಿಮ್ಮ ಕಾರ್ಯಕರ್ತರ ಕೈಯಲ್ಲಿ ದೌರ್ಜನ್ಯ ಮಾಡಿಸ್ತಾ ಇದ್ದೀರಿ. ಇವೆಲ್ಲ ಕೂಡ ನಡೀತಾ ಇದೆ. ಸೊ ಹಂಗೆ ನಾನು ಕರ್ನಾಟಕ ರಾಜ್ಯದ ಎಲ್ಲ ರೈತರ ನಾಯಕರುಗಳಿಗೆ, ರೈತರ ಮುಖಂಡರುಗಳಿಗೆ ನಿಮ್ಮ ಧ್ವನಿಗಳನ್ನು, ನಿಮ್ಮ ನೋವುಗಳನ್ನು ಪಕ್ಷಾತೀತವಾಗಿ ನೀವು ಹೋರಾಟಕ್ಕೆ ಸಜ್ಜಾಗಬೇಕು ಅಂತೇಳಿ ಎಲ್ಲ ರೈತರು ಕೂಡ ನಾನು ಈ ಸಂದರ್ಭದಲ್ಲಿ ಮನವಿಯನ್ನು ಮಾಡಿಕೊಳ್ತಾ ಇದ್ದೇನೆ. ನಿಮ್ಮ ಹೋರಾಟ ಜೊತೆ, ನಿಮ್ಮ ನೋವಿನ ಜೊತೆಲಿ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಕೂಡ ನಿಮ್ಮ ಜೊತೆಲಿ ನಿಂತ್ಕೊಳ್ತದೆ. ನಾನು ದೆಹಲಿ ನಡೆದಂಥ ಏನು ರೈತರ ಹೋರಾಟಕ್ಕೆ ಬೆಂಬಲವಾಗಿ ಸಂಗೊಳ್ಳಿ ರಾಯಣ್ಣಿಂದ ಫ್ರೀಡಮ್ ಪಾರ್ಕ್ಗೆ ಹೋಗಿ ಹೋರಾಟ ಮಾಡಿ ಒಂದು ಸಭೆ ನಡೆಸ್ತು. ಅದಕ್ಕೆಲ್ಲ ಕೇಸ್ ಹಾಕಿದ್ದೀರಿ ನಮ್ಮ ಮೇಲೆಲ್ಲ. ಎಲ್ಲಿ ಅನುಭವಿಸೋಣ, ಏನು ಕೇಸ್ ಬೇಕೋ ಅನುಭವಿಸೋಣ, ಏನು ತೊಂದರೆ ಇಲ್ಲ, ಜೈಲಿಗೆ ಹೋಗೋದು ಏನು ತೊಂದರೆ ಇಲ್ಲ. ನಿಮ್ದು ಏನಪ್ಪ ಅಂದರೆ ನಮ್ಮಂಥವ್ರನ್ನೆಲ್ಲ ಜೈಲಿಗೆ ಕಳಿಸೋದೇ ನಿಮ್ಮದು ಶಾಲಿ. ಅದಕ್ಕೆಲ್ಲ ಸಿದ್ಧವಾಗಿದ್ದೀವಿ ನಾವು, ಜನರಿಗೋಸ್ಕರ ಎಲ್ಲ ತ್ಯಾಗಕ್ಕೂ ಸಿದ್ಧವಾಗಿದ್ದೀವಿ. ಕೂಡಲೇ ಎಲ್ಲ ರೈತರು ನೀವು ಮನೆಗೆ ಕೂತ್ಕೊಳ್ಳೋಕೆ ಹೋಗಬೇಡಿ, ನಿಮ್ಮ ಧ್ವನಿ ಎತ್ತಿ, ವಾಟ್ಸಪ್ಪಲ್ಲಿ ಎತ್ತಿ, ಫೇಸ್ಬುಕ್ಕಲ್ಲಿ ಎತ್ತಿ ಹೋರಾಟ ಮಾಡಿ. ಈ ಸರ್ಕಾರ ಕಣ್ಣು ತೆಗಿಬೇಕು. ಏನು ಭ್ರಷ್ಟಾಚಾರ ಏನು ಮುಳುಗಿದೆ ಈ ಸರ್ಕಾರ, ಎಲ್ಲ ಥರದಲ್ಲೂ ಕಮಿಷನ್ ಆಯಿತು. ಕೊರೋನಾ ಸಂದರ್ಭದಲ್ಲಿ ಆಯಿತು, ಉದ್ಯೋಗ ಕೊಡೋದ್ರಲ್ಲಾಯಿತು, ಕಾಂಟ್ರಾಕ್ಟಲ್ಲಿ ಆಯಿತು. ಈಗ ರೈತರು ಗೊಬ್ಬರ ಬೀಜದಲ್ಲೂ ಕೂಡ ಅವ್ರ ಜೊತೆ ಶಾಮೀನಾಗಿ ಇಂಥ ಕೆಲಸಕ್ಕೆ ಕೈ ಹಾಕಿದ್ದೀರಿ. ಕೂಡಲೇ ರೈತರೇ ನೀವು ಧ್ವನಿ ಎತ್ತಿ ಹೋರಾಟಕ್ಕೆ ಹೊರಗಡೆ ಬನ್ನಿ ಅಂತೇಳಿ ನಾನು ಮನವಿಯನ್ನು ಮಾಡ್ತಾ ಇದ್ದೀನಿ. ಮೂರನೇ ವಿಚಾರ ನಮ್ಮ ಪಕ್ಷದ ವಿಚಾರ. ನಾವು ಈಗಾಗಲೇ ರಾಜ್ಯ ಮಟ್ಟದ ಶಿಬಿರವನ್ನು, ಒಂದು ಚಿಂತನಾ ಶಿಬಿರವನ್ನು ನವ ಸಂಕಲ್ಪ ಚಿಂತನಾ ಶಿಬಿರವನ್ನು ಹಮ್ಮಿಕೊಂಡಿದ್ದು. ಅದ್ರ ಬಗ್ಗೆ ಇದೆಲ್ಲ ಸ್ವಲ್ಪ ಎಲೆಕ್ಷನ್ ಬಿಸಿಲಿದ್ದೀರಿ, ನೀವು ಅದನ್ನು ಪ್ರಕಟಣೆ ಮಾಡೋದು ಸ್ವಲ್ಪ ಕಷ್ಟ ಆಗ್ತದೆ ಅಂತ ನನಗೆ ಗೊತ್ತಿದೆ. ಅದಕ್ಕೆ ಅದು ರಿಲೀಸ್ ಮಾಡ್ತಾ ಇಲ್ಲ. ನಾನು ಫೈನಲ್ ಏನೇನು ಡಿಸ್ಕಸ್ ಮಾಡಿದ್ದೀವಿ ಅಂತ ಸ್ವಲ್ಪ ಮಾತ್ರ ನಿಮ್ಗೆ ತಿಳಿಸಿದ್ದೇವೆ. ಆದರೆ ಜಿಲ್ಲಾ ಮಟ್ಟದಲ್ಲೂ ಕೂಡ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದ್ದೇವೆ. 11ರಿಂದ 14ನೇ ತಾರೀಕುವರೆಗೂ ಮಾಡಿ ಅಂತ ಹೇಳಿದ್ದೇವೆ. ಆದರೆ ಕೆಲವು ಜಿಲ್ಲೆಗಳಲ್ಲಿ ಎಲೆಕ್ಷನ್ಸ್ ಇದೆ. ಯಾವ ಜಿಲ್ಲೆಯಲ್ಲಿ ಎಲೆಕ್ಷನ್ಸ್ ಇದೆ, ಲೋಕಲ್ ಬಾಡಿ ಎಲೆಕ್ಷನ್ಸ್ ಇದೆ, ಮಂಡ್ಯ, ಹಾಸನ, ಚಾಮರಾಜನಗರ, ಮೈಸೂರು, ಧಾರವಾಡ, ಹುಬ್ಳಿ, ಬೆಳಗಾಂ ಇಂಥ ಕಡೆ ಏನಿದೆ, ಅವ್ರಿಗೆ ಎಲೆಕ್ಷನ್ ಆದ ನೆಕ್ಸ್ಟು ಒಂದು ವಾರ ಎಕ್ಸ್ಟೆಂಡ್ ಮಾಡ್ಕೊಳ್ಳಿಕ್ಕೆ ಪರ್ಮಿಷನ್ ಕೊಟ್ಟಿದ್ದೇವೆ. ಸೊ ಅದಕ್ಕೆ ನಮ್ಮ ಜಿಲ್ಲಾ ಕಾಂಗ್ರೆಸ್ನವರು
ಅವ್ರಿಗೆ ಮಾತ್ರ. ಬೇರೆಯವರೆಲ್ಲ ಕಡೆಯೂ ಕೂಡ ನೀವು ಟ್ರೈನಿಂಗನ್ನು ನಾವೇನು 1 ದಿನದ ಶಿಬಿರ ಏನಿದೆ ಆ ಶಿಬಿರವನ್ನು ರಾಜ್ಯದ ಎಲ್ಲ ನಾಯಕರುಗಳು ಆ ಜಿಲ್ಲೆಗೆ ಸಂಬಂಧಪಟ್ಟಂತೆ ಹೋಗಿ ಅವರು ಭಾಗವಹಿಸಿ ಅಲ್ಲಿಯ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಚರ್ಚೆ ಮಾಡಿ ಅಲ್ಲಿಯ ಸಮಸ್ಯೆ ರಾಜಕೀಯವಾಗಿ ಸಾಮಾಜಿಕವಾಗಿ ರೈತರಿಗೆ ಯಾವ ರೀತಿ ಶೋಷಣೆ ಆಗಿದೆ, ಆ ಜಿಲ್ಲೆಗೆ ಸಂಬಂಧಪಟ್ಟಂಥ ಏನೇನು ವಿಚಾರಗಳನ್ನು ಮುಂದಕ್ಕೆ ನಾವು ಜನರ ಮುಂದೆ ತೆಗೆದುಕೊಂಡು ಹೋಗಬೇಕು ಅಂತೇಳಿ ತಾವೆಲ್ಲ ಚರ್ಚೆ ಮಾಡಿ ನಮಗೊಂದು ಸಲಹೆಯನ್ನು KPCC ಕೂಡ ನೀವು ಕೊಡಬೇಕು ಅಂತೇಳಿ ಅವ್ರಿಗೆ ಸೂಚನೆಯನ್ನು ಕೊಟ್ಟಿದ್ದೇವೆ. ಸೊ ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಹೋಗಬೇಕು. ನಮ್ಮ ನಿಗದಿಯಾದಂಥ ಅವಧಿಯಲ್ಲಿ ಚುನಾವಣೆ ಕೂಡ ನಡೆಸಬೇಕಾಗಿದೆ. ಅದಕ್ಕೆ ನೀವೆಲ್ಲ ಕೂಡ ಕೂತ್ಕೊಂಡು ಈಗಾಗಲೇ AICC ಅವರು ನಾವು ಏನು ನಿಮಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ದೇವೆ ಆ ಪ್ರಕಾರ ನೀವು ಚುನಾವಣೆಯನ್ನು ಮಾಡಬೇಕು. ಮಾಡುವಾಗ ಯುವಕರಿಗೆ ಹೆಚ್ಚಿಗೆ ಪ್ರಾತಿನಿಧ್ಯವನ್ನು ಕೊಡಬೇಕು ಅಂಥೇಳಿ ನಾನು ನಮ್ಮೆಲ್ಲ ಮುಖಂಡರುಗಳಿಗೆ ನಮ್ಮ ಸ್ಥಳೀಯ ನಾಯಕರುಗಳಿಗೆಲ್ಲರೂ ಕೂಡ ನಾನು ಸೂಚನೆಯನ್ನು ಕೊಡ್ತಾಯಿದ್ದೀನಿ. ಈ 3 ವಿಚಾರಕ್ಕೆ ನಾನು ನಿಮ್ಮನ್ನು ಕರೆದು ಮಾತಾಡಬೇಕು ಅಂಥೇಳಿ 9ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ವಿಧಾನಸೌಧದ ಗಾಂಧಿ ಸ್ಟ್ಯಾಚ್ಯೂ ಎದುರುಗಡೆ ನಮ್ಮೆಲ್ಲ ಶಾಸಕರು ಸಂಸತ್ ಸದಸ್ಯರು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಈಗ ಶಿಕ್ಷಣ ಸಚಿವ PC ನಾಗೇಶ್ ಅವರು ಕೂಡ ಇವತ್ತು ಮಾಧ್ಯಮಕ್ಕೆ ಮಾತಾಡಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಏನೇನು ಕೈ ಬಿಟ್ಟಿದ್ವು ಅದನ್ನ ನಾವು ಸರಿ ಮಾಡಿದ್ದೀವಿ, ನಾವು ಪಬ್ಲಿಕ್ ಡೊಮೈನ್ಗೆ ಹೋಗ್ತೀವಿ, ಜನ ತೀರ್ಮಾನ ಮಾಡ್ತಾರೆ. ಕಾಂಗ್ರೆಸ್ ರಾಜಕೀಯವಾಗಿ ಇದನ್ನ ತಿರುಚೋಕೆ ನಾವು ಅದಕ್ಕೆ ಉತ್ತರ ಕೊಡೋಕೆ ರೆಡಿ ಅಂತ ಹೇಳಿದ್ರು. ಆಯ್ತಪ್ಪ, ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರ ರಾಜಕೀಯ ಮಾಡೋದ, ಬಸವಣ್ಣ ವಿಚಾರ ರಾಜಕೀಯ ಮಾಡೋದ, ಕುವೆಂಪು ವಿಚಾರ ರಾಜಕಾರಣ ಮಾಡೋದ, ಬೇರೆ ನಾರಾಯಣ ಗುರು ವಿಚಾರ ಏನು ರಾಜಕಾರಣ ಇದೆ? ನಾವೇನು ಮಾಡೋದು? ನಾನು ಹೇಳಿದ್ದೀನ ಅವರು ಸಿದ್ಧಗಂಗಾ ಸ್ವಾಮಿಗಳು ಅವರು ರಾಜಕಾರಣಿಗಳ, ನಿರ್ಮಲಾನಂದ ಸ್ವಾಮಿಗಳು ರಾಜಕಾರಣಿಗಳ, ಸೊನ್ನೆನಳ್ಳಿ ಸ್ವಾಮಿಗಳು ರಾಜಕಾರಣಿಗಳ, ಮುರುಘಾ ಮಠದ ಶ್ರೀಗಳು ರಾಜಕಾರಣಿಗಳ? ಹಂಗಾರೆ ಅವ್ರಿಗೇನು ಬುದ್ಧಿ ಇಲ್ವೇ, ತಿಳುವಳಿಕೆ ಇಲ್ವೇ? ಬಸವಣ್ಣನ ಒಬ್ಬ ರಾಜಕಾರಣಿ ಅಂತ ಹೇಳಕೈತಿದ್ವಿ ನಾವು, ಅದ್ರಲ್ಲಿ ರಾಜಕಾರಣ ಮಾಡೋದಿದ್ವಾ? ನಾಗೇಶ್ ಹೇಳ್ತಾ ಇರಲಿ ಬಿಡಿ, ನಾಗೇಶ್ ಹೇಳಲಿ ಬಿಡಿ, ಅವ್ರದ್ದೇನು ಅವ್ರು ಏನಾದ್ರು ಹೇಳ್ಕೊಳ್ಳಿ. ನಮ್ಮ ನಾಗೇಶ್ ಅಲ್ಲ, ಇಟ್ ಈಸ್ ನಾಗೇಶ ಬರೀ ಈಸ್ ಎ ಮಿನಿಸ್ಟರ್, ಆನರಬಲ್ ಮಿನಿಸ್ಟರ್. ಇದು BJPಯ ಮುಖ, BJPಯ ಮನಸ್ಥಿತಿ. ಅವ್ನು ರಾಜೀನಾಮೆನೂ ಬೇಡ, ಏನು ಬೇಡ, ಇಡೀ ಏನಿತ್ತು ಆ ಪದ್ಧತಿ ಮುಂದುವರಿಲಿ. ಅವ್ರು ಏನೇನು ತಯಾರು ಮಾಡಿದ್ದಾರೆ ಅದನ್ನೆಲ್ಲ ಕಸದ ಬುಟ್ಟಿಗೆ ಹಾಕಲಿ. ಅವ್ರು ಹೇಳ್ತಾರೆ, ನನ್ನ ಹೇಳ್ತಾ ಇದ್ದೀನಿ, ಕಾಂಗ್ರೆಸ್ ಪಕ್ಷ ಎಂಟೈರ್ ಇಟ್ ಶುಡ್ ಬಿ ಅದೆಲ್ಲ ಕಂಪ್ಲೀಟ್ ಕಸಬುಟ್ಟಿಗೆ ಹಾಕ್ಬಿಟ್ಟು ಮೊದಲು ಏನಿತ್ತು ಅದನ್ನು ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಪ್ರಾರಂಭ ಮಾಡಲಿ. ಇಟ್ ಈಸ್ ಎ ಗವರ್ಮೆಂಟ್, ಇಟ್ ಈಸ್ ನಾಟ್ ಎ ಮಿನಿಸ್ಟರ್. ಈಗ ಆಯ್ತ್ರಿ, ಅವ್ರು ಬಿಟ್ಟಿದ್ರೆ ಸೇರಿಸ್ಬೇಕಾಯ್ತು. ಇವರು ಅವಮಾನ ಮಾಡ್ತಾ ಇದ್ದಾರೆ. ನಥಿಂಗ್ ನೋ ಅವ್ರ ಸ್ಟೇಟ್ಮೆಂಟ್ ಎಲ್ಲ ಒಪ್ಪಲ್ಲ. ಪುಸ್ತಕದಲ್ಲಿ ಏನಿದೆ ಅದು ಮಾತ್ರ ನಮ್ಮ ಲೆಕ್ಕ. ನೋಡಿಯಪ್ಪ, ಅವರು RSSಗಾರು ಭೇಟಿ ಮಾಡಲಿ, ಇನ್ನು ಎಲ್ಲಿಗಾರು ಭೇಟಿ ಮಾಡಲಿ, ಅದು ಅವ್ರಿಗೆ ಬಿಟ್ಟಿದ್ದು. ನಮಗೆ ರಾಜ್ಯ ಯಾವ ರೀತಿ ನಡೆಸ್ತಾ ಇದ್ದೀರಿ ಅನ್ನೋದು ಇಂಪಾರ್ಟೆಂಟ್. ವಿ ಆರ್ ವರಿಡ್ ಅಬೌಟ್ ದಿ ಸ್ಟೇಟ್. ನಿಮ್ಮ ಭವಿಷ್ಯ, ನಮ್ಮ ಭವಿಷ್ಯ. ಈಗ ನೀವು ವಿದ್ಯಾಭ್ಯಾಸ ಮಾಡಿದಾಗ ಸರಿ ಇಲ್ವೋ? ನಿಮಗೆ ಧ್ವನಿ ಅಂಬೇಡ್ಕರ್ ಅವರು ಕೊಟ್ಟಂಥ ಧ್ವನಿನೇ ಈಗ ಕಿತ್ಕೋತಾ ಇದ್ದಾರಲ್ಲ ಅವರು. ಅದಕ್ಕೆ ಯಾಕೆ ಮಾತಾಡ್ತಾ ಇಲ್ಲ ಯಾರು? ಪೊಲೀಸ್ ಎಲ್ಲ ಪ್ಯಾರಾಮೀಟರ್ ಹಾಕೊಳ್ಳಿ, ನಮ್ಗದು ವಿ ಆರ್ ಲೀಸ್ಟ್ ಬಾದರ್ಡ್ ಅಬೌಟ್ ಇಟ್. ಈಸ್ ನಾಟ್ ಇಂಪಾರ್ಟೆಂಟ್. ಈ ಸರ್ಕಾರದ ಮನಸ್ಥಿತಿ. ಅವರು ಬೊಮ್ಮಾಯಿನವರು ಸ್ಟ್ಯಾಂಪ್ ಹಾಕ್ತಾ ಇದ್ದಾರಲ್ಲ, ಅವ್ರು ಮಾಡಿದ್ದೆಲ್ಲ ಕರೆಕ್ಟು ಅಂತ. ಈಸ್ ಎ ಚೀಫ್ ಮಿನಿಸ್ಟರ್, ನಾಗೇಶ್ ಈಸ್ ಎ ಮಿನಿಸ್ಟರ್, ಈಸ್ ಎ ಗೌರ್ಮೆಂಟ್. ವೈಯಕ್ತಿಕವಾಗಿ ನಾನು ಮಾತಾಡೋಕೆ ಹೋಗ್ತಾ ಇಲ್ಲ. ನನಗೆ ವೈಯಕ್ತಿಕವಾಗಿ ಅವ್ರು ಏನಾರು ಇಟ್ಕೊಳ್ಳಿ, ನಾಗೇಶ್ ಏನಾರು ಮಾಡ್ಕೊಂಡು ಹೋಗಲಿ, ಅವರು ಎಲ್ಲಿಗಾರು ಹೋಗಲಿ, ಯಾವ RSS ಕಚೇರಿಗಾಗಲಿ ಇನ್ನೊಂದು ಕಚೇರಿಗೆ ಹೋಗಲಿ, ಅದಕ್ಕೆ ವಿ ಆರ್ ಲೀಸ್ಟ್ ಬಾದರ್ಬಿಟ್ಟು. ಅದು ಅವ್ರಿಗೆ ಬೇಕಾದದ್ದು ಯಾರ ಹತ್ರ ಅವ್ರು ಅಡ್ವೈಸ್ ತಗೊಳ್ಳಿ, ನಮ್ಗೆ ಅದು ಮುಖ್ಯ ಅಲ್ಲ. ಜನಕ್ಕೆ ವಾಟ್ ದ ಡೆಲಿವರಿ ಇಸ್ ಇಂಪಾರ್ಟೆಂಟ್.
ಕ್ಯಾಂಪೇನ್ ಕೂಡ ಮಾಡ್ತಾ ಇದೆ ಅದರ ಬಗ್ಗೆ ನಿಮ್ಮ ನೋಡಿ, ನಾನು ಹಿಂದೆ ನೀವು ರೆಕಾರ್ಡ್ ತೆಗೆದು ನೋಡಿ, ಐ ಹ್ಯಾಡ್ ಗಿವನ್ ಎ ವಾರ್ನಿಂಗ್ ಆನ್ ದಿಸ್ ಇಶ್ಯೂ. ಗ್ಲೋಬಲಿ BJP ಮಾಡ್ತಾ ಇರೋಂಥ ವಿಚಾರ ನಮ್ಮ ಕ್ರೀಮ್ ಆಫ್ ಇಂಡಿಯಾ ಆಲ್ ಓವರ್ ದಿ ವರ್ಲ್ಡ್, ಅಮೇರಿಕಾ ಇರ್ಬೋದು, ಚೈನಾ ಇರ್ಬೋದು, ಸಿಂಗಪೂರ್ ಇರ್ಬೋದು, ಸೌದಿ ಇರ್ಬೋದು, UK ಇರ್ಬೋದು, ಎಲ್ಲ ಹೋಗಿ ಕ್ರೀಮ್ ಸೇರ್ಕೊಂಡಿರೋದು. ಯಾರು ಬರೀ ಸಣ್ಣ ಪಣ್ಣ ಕೆಲಸಕ್ಕೆ ಹೋಗಿ ಸೇರ್ಕೊಂಡಿಲ್ಲ. ಯಾರು ಅತಿ ವಿದ್ಯಾವಂತಿದ್ದಾರೆ, ಬುದ್ಧಿವಂತಿದ್ದಾರೆ, ಹೊರಗಡೆ ದೇಶದಲ್ಲಿ ಉತ್ತಮವಾಗಿ ಕೆಲಸ ಮಾಡಲಿಕ್ಕೆ ಅರ್ಹತೆ ಇಟ್ಕೊಂಡಿದ್ದಾರೆ, ಅವರೆಲ್ಲ ಹೋಗಿದ್ದಾರೆ. ಅವರೆಲ್ಲ ಅಲ್ಲಿ ಮೈನಾರಿಟೀಸ್. ಅವರು ಭಾವನೆ, ದಿಸ್ ಈಸ್ ಕಾಲ್ಡ್ ಎ ಗ್ಲೋಬಲ್ ಕರ್ನಾಟಕ. ನಮಗೆ ಬುದ್ಧನ ಯಾರು ವಿಶ್ವದಲ್ಲಿ ಹೊರಗಡೆ ರಾಜ್ಯದಲ್ಲಿ ಯಾಕೆ ಹೋಗ್ತಾ ಇದ್ದಾರೆ? ಕುವೆಂಪು ಕರ್ನಾಟಕ ಬೇಕು ನಮಗೆ, ಬಸವಣ್ಣನ ಕರ್ನಾಟಕ ಬೇಕು ನಮಗೆ, ಶಿಶುನಾಳ್ ಶರೀಫ್ ಕರ್ನಾಟಕ ಬೇಕು ನಮಗೆ, ಕನಕದಾಸನ್ ಕರ್ನಾಟಕ ಬೇಕು ನಮಗೆ. ಗ್ಲೋಬಲಿ ಅವರ ವಿಚಾರಗಳು, ಈಗ ಪೆರಿಯಾರ್ ಅವ್ರದ್ದೇ ಈಸ್ ಅ ರೆವಲ್ಯೂಷನ್. ವೈ ಆರ್ ಯು ಟಚಿಂಗ್ ಹಿಮ್? ನಮ್ಮಲ್ಲಿ ಈಗ ಎಲ್ಲಿಲ್ವಾ? ಎಷ್ಟು ಅವ್ರದ್ದು ಇದನ್ನೆಲ್ಲ ನಾವು ಅವರು ತಗೊಂಡಿಲ್ವಾ? ನಾವು ಇಲ್ಲೆಲ್ಲ ತಮಿಳಿಯನ್ಸ್ ಎಲ್ಲ ಬಂದು ಕರ್ನಾಟಕದಲ್ಲಿ ಇಲ್ವಾ? ವೈ ಆರ್ ಯು ಟಚಿಂಗ್ ಹಿಮ್? ಎಲ್ಲ ಹೊರಗಡೆಯಿಂದ ಎಲ್ಲ ಬಂದು ಇಲ್ಲಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಾವೆಲ್ಲ ಡೈಜೆಸ್ಟ್ ಮಾಡ್ಕೊಳ್ತಾ ಇದ್ದೀವಿ. ಇಂಡಿಯಾ ಈಸ್ ಸೀನ್, ಬ್ಯಾಂಗ್ಳೂರ್ ಈಸ್ ಸೀನ್ ಥ್ರೂ ಇಂಡಿಯಾ. ಭಾರತವನ್ನು ಬೆಂಗಳೂರು ಮುಖಾಂತರ ನೋಡ್ತಾ ಇದ್ದಾರೆ ಜನ. ದೇ ಆರ್ ಲುಕಿಂಗ್ ಇಂಡಿಯಾ ಥ್ರೂ ಬ್ಯಾಂಗ್ಳೂರ್. ಅದನ್ನು ನೀವು ಬೇರೆ ಬೇರೆ ಹಾಕಿ ಈಗ ನೋಡಿ ಎಷ್ಟು ಎಫೆಕ್ಟ್ ಆಗ್ತಾ ಇದೆ. ಏನು ಬಿಸ್ನೆಸ್ ಕಮ್ಯುನಿಟಿ ಏನಾಗ್ಬೋದು ಅಲ್ಲಿ, ಅವ್ರಿಗೆಲ್ಲ ಎಷ್ಟು ನೋವಾಗ್ತಾ ಇದೆ. ಮೊದಲೇ ಹೇಳಿದ್ರಲ್ಲ, ನೀವು ಈ ಥರ ಮಾಡಿದ್ರೆ 2 ಕೋಟಿ ಜನ ನಮ್ಮಲ್ಲಿ ಇದ್ದಾರೆ ಅಂತ ಅಂದ್ಬಿಟ್ಟು. ಹಿಂದೆ ಯಾವುದೋ ಸಂದರ್ಭದಲ್ಲಿ ನಮ್ಮ ಕರ್ನಾಟಕದ ಕೆಲವು ಇಶ್ಯೂಸಲ್ಲಿ ಅವರು ಎಕ್ಸ್ಟರ್ನಲ್ ಅಫೇರ್ಸ್ ಸಂಬಂಧಪಟ್ಟವರು ಒಂದು ವಾರ್ನಿಂಗ್ ಕೂಡ ಮಾಡಿದ್ರು, ಒಂದು ಲೆಟ್ರ್ ಕೂಡ ರಿಲೀಸ್ ಮಾಡಿದ್ರು. ಈಗ ಕೂಡ ಏನಾಗ್ತಾ ಇದೆ, ಎಲ್ಲ ಪಾಪ ಅವರ ಬಿಸ್ನೆಸ್ ಕಮ್ಯುನಿಟಿ ಅವರೆಲ್ಲ ಸಂಪಾದನೆ ಮಾಡಿಬಿಟ್ಟು ಇಲ್ಲಿ ಇಂಡಿಯಾ ಕಳಿಸ್ತಾ ಇದ್ದಾರೆ, ಅವ್ರ ಮನೆಗಳಿಗೆ ಬದುಕ್ತಾ ಇದ್ದಾರೆ. ನಾವು ಕೆಲಸ ಕೊಟ್ಟಿದ್ರೆ ಯಾಕೆ ಅವ್ರು ಹೋಗ್ತಿದ್ರು? ಕೊಡಿ ಕೆಲಸ ಅವ್ರಿಗೆ. ಅದೇನು ನಿಮ್ಮ ಹತ್ರ ಪ್ಲಾನ್ ಇಲ್ಲ. ಅರಬ್ ಕಂಟ್ರಿಗಳಿಗೆ ಭಾರತದ ಬಗ್ಗೆ ಮಾತಾಡೋದು ನೈತಿಕತೆ ಇದೆ ಅಂತ ಅನ್ಸುತ್ತೆ. ಏನು ಹೇಳಿ? ಅರಬ್ ಕಂಟ್ರಿಗಳಿಗೆ ಅಲ್ಲಿ ಸಾಕಷ್ಟು ಸಮಸ್ಯೆಗಳಿದ್ದಾವೆ. ಅಲ್ಲಿ ಅಲ್ಪಸಂಖ್ಯಾತರು ಅವರ ಸಮಸ್ಯೆ ಬೇರೆ ಇದೆ. ಅದಕ್ಕೆ ಅವ್ರಿಗೆ ನಮ್ಮ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಇದಾರಲ್ಲ, ಅದಕ್ಕೆ ಉತ್ತರ ಕೊಡಲಿ. ಸರ್, ಇದ್ರ ಜೊತೆ ಈ RSS ವಿಚಾರ ಕೂಡ ಉಲ್ಲೇಖ ಆಗಿದೆ. RSS ಚಡ್ಡಿ ಸುಡೋ ಅಭಿಯಾನ ಮಾಡ್ತೀವಿ ಅಂತ ಸಿದ್ದರಾಮಯ್ಯ ಹೇಳಿದ್ರು, ಅಥವಾ RSS ಚಡ್ಡಿ ಬಗ್ಗೆ ಕೂಡ ಉಲ್ಲೇಖ ಮಾಡಿದ್ರು. ಸಿಎಂ ಕೂಡ ಮಾತಾಡಿದ್ರು, ಕಾಂಗ್ರೆಸ್ನವ್ರಿಗೆ ಮಾಡೋದು ಬೇರೆ ಯಾವ್ದು ಕೆಲಸ ಇಲ್ಲ, ಹೀಗಾಗಿ RSS ನ ಎಳ್ಕೊಂತಾ ಇದ್ದಾರೆ ಅಂತ. ಅಲ್ಲ, ನಮ್ಮ ಕೆಲಸ ಇದೆ, ನಿಮಗೆ ಕೆಲಸ ಇಲ್ಲದಕ್ಕೆ ಇಂಥ ಕೆಲಸ ತಗೊಂಡಿದ್ದೀರ ನೀವು. ನಿಮ್ಮ ಕೆಲಸ ಇಲ್ಲದೆ ಹೋದಕ್ಕೆ ಬೇರೆ ವಿಚಾರ ಮಾಡಿ ಸೆಂಟ್ರಲಿಂದ ದುಡ್ಡು ತಗೊಬಂದು GSTನ ಎಕ್ಸ್ಟೆನ್ಷನ್ ಮಾಡಿಸಿ ಮೇಕೆದಾಟು ವಿಚಾರಕ್ಕೆ ಅಪ್ರೂವಲ್ ತಗೊಬಂದು ಬೇರೆ ಪ್ರಾಜೆಕ್ಟ್ಗಳನ್ನ ನ್ಯಾಷನಲ್ ಪ್ರಾಜೆಕ್ಟಿಂದ ಸೇರಿಸಿ, ನಿಮ್ಮ ಡಬಲ್ ಇಂಜಿನ್ ಸರ್ಕಾರ ಇದೆಯಲ್ಲ, ಕೃಷ್ಣಾನ ನೀವು ನ್ಯಾಷನಲ್ ಪ್ರಾಜೆಕ್ಟ್ ಅಂತ ಸೇರಿಸಿ ಬೇರೆ ಬೇರೆನೆಲ್ಲ ನೀವು ಕೊಟ್ಟು ಅಪ್ರೂವ್ ಮಾಡಿ ಜನರ ಅಭಿವೃದ್ಧಿ ಮಾಡೋದು ಬಿಟ್ಬಿಟ್ಟು ನೀವು ಬರೀ ಯು ಆರ್ ಟೇಕಿಂಗ್ ಎಂಟೈರ್ ದಿಸ್ ಒನ್ ಆನ್ ಪೋಲರೈಸೇಷನ್ ಆ್ಯಂಡ್ ಎಮೋಷನಲಿ. ಸರ್, ರಾಜ್ಯಸಭೆ ಚುನಾವಣೆಗೆ ಯಾವ ರೀತಿ ತಯಾರಿ ನಡೀತಿದೆ ಸರ್? ನಿಮ್ಮ ಅಭ್ಯರ್ಥಿ, ಎರಡನೇ ಅಭ್ಯರ್ಥಿ ಗೆಲ್ಲೋಕೆ ಅವಕಾಶ ಇದೆಯಾ ಸರ್? ವಿ ಅಪೀಲ್ ಟು ಆಲ್ ಪೊಲಿಟಿಕಲ್ ಪಾರ್ಟಿ, ಆತ್ಮಸಾಕ್ಷಿ ಮತನ ನಮ್ಮ ಅಭ್ಯರ್ಥಿಗೆ ಕೊಡಿ ಅಂತ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ. ನಾವು ಎಲ್ಲರಿಗೂ ಕೂಡ ನಾವು ಸಹಾಯ ಮಾಡಿದ್ದೀವಿ. ಈಗೂ ಕೂಡ ಸಿದ್ದರಾಮಯ್ಯನವರು ಕೂಡ ಅಪೀಲ್ ಮಾಡಿದ್ದಾರೆ, ನಾನು ಅಪೀಲ್ ಮಾಡ್ತಾ ಇದ್ದೇನೆ. ದಯವಿಟ್ಟು ಸುಮ್ಮನೆ ವೇಸ್ಟ್ ಮಾಡ್ಕೊಳಕ್ಕೆ ಹೋಗಬೇಡಿ, ಪ್ರತಿಷ್ಠೆ ಬೇಡ. ಸೆಕ್ಯುಲರ್ ಅಂತ ಅಂದ್ಕೊಂಡಿದ್ರೆ ನೀವು ಸೆಕ್ಯುಲರಿಸಮ್ ತೋರಿಸಿ. ಸರ್, ಆತ್ಮಸಾಕ್ಷಿ ಹೆಸರಿನಲ್ಲಿ ಕುದುರೆ ವ್ಯಾಪಾರ ನಡೀತಾ ಇದೆ ಸರ್. ಏನಾದರೂ ನಿಮ್ಮ ಮೇಲೆ ಮತ್ತು ಬಿಜೆಪಿ ಮೇಲೆ ಆರೋಪ ಮಾಡ್ತಾರೆ. HD ಕುಮಾರಸ್ವಾಮಿ ಮೈಸೂರಲ್ಲಿ ಹೇಳಿದ್ದಾರೆ, ನೀವು ಕುದುರೆ ವ್ಯಾಪಾರ ಮಾಡ್ತಿದ್ದೀರಾ, ಪ್ರಜಾತಾಂತ್ರಿಕ ವ್ಯವಸ್ಥೆಯಲ್ಲಿ ನೀವು ಈ ರೀತಿ ಕೆಲಸ ಮಾಡಿದಷ್ಟು ಮಟ್ಟಿಗೆ ಸರಿ ಅನ್ನೋ ಆರೋಪ ಮಾಡಿದ್ದಾರೆ. ಭಾಳ ಏನು ದೊಡ್ಡವರು, ಯಾವ ಕುದುರೆ ಮೇಲಾರು ಓಡಾಡಲಿ. ಸರ್, ನಿಮ್ಮ ಚಿಂತನಾ ಶಿಬಿರದಲ್ಲಿ ಸಲಹೆ ಕೊಟ್ಟಿದ್ದಕ್ಕೆ ನಿಮ್ಮ ಪಕ್ಷದ ನಾಯಕರಿಗೆ ಬೆದರಿಕೆ ಕರೆ ಬರ್ತಾ ಇದೆ ಅನ್ನೋದು ನಿಮ್ಮವರಿಗೆ ದೂರ ಬಂದಿದೆ ಅನ್ನೋ ಮಾಹಿತಿ ಹೌದು ಸರ್? ಪ್ರವೀಣ್ ಪೀಟರ್ ಅವರಿಗೆ ಐ ಡೋಂಟ್ ನೋ ಅಬೌಟ್ ಇಟ್.
ನಲ್ಪಡ್ ವಿರುದ್ಧ ನಿಮ್ಗೆ ದೂರು ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ. ಅವೆಲ್ಲ ಸುಳ್ಳು, ಸತ್ಯಕ್ಕೆ ದೂರ ಆದ ವಿಚಾರ. ಥ್ಯಾಂಕ್ ಯು.